ಓಕೆ ಗೈಸ್, ನಾನು ನೇರಿಗೆ ಕತ್ತರಿ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಹೇರ್ ಕಟ್ ಮಾಡಿಸೋಣ ಅಂತ. ಬಟ್ ಅಲ್ಲೂ ತುಂಬ ನೋವಾಯ್ತು. ರಾತ್ರಿ ಸ್ವಲ್ಪ ನಮ್ಮ ಮನೆಯವ್ರು ಏನೇನೋ ಮಾಡಿದ್ರು, ಸರ್ಕಸ್ ಮಾಡಿದ್ರು. ಬಟ್ ಒಂದು 5% 10% ನೋವು ಕಮ್ಮಿ ಆಯಿತು. ಬಟ್ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಇವಾಗಲೂ ನೋಡಿ ಕಣ್ಸುತ್ತಲೂ ಡಾರ್ಕ್ ಸರ್ಕಲ್ ಆಗಿದೆ ಆಲ್ರೆಡಿ. ಹೆಂಗೆ ಕಾಣಿಸ್ತಾ ಇದೆ, ಖರಾಬಾಗಿ ಕಾಣಿಸ್ತಾ ಇದ್ದೀನಿ. ನೈನ್ ಪಾಲಿಶು ರಿಮೂವ್ ಮಾಡಿಲ್ಲ, ಜೋರಾಗಿ ಮಾತಾಡೋಕ್ಕಾಗ್ತಿಲ್ಲ. ಬಟ್ ಹೇರ್ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಯಾಕೆಂದರೆ ನಾಳೆ ನಾನು ಊರಿಗೆ ಹೋಗಬೇಕು. ನಾನು ಊರಿಗೆ ಹೋದರೆ ನಾನು ಅಲ್ಲಿ ಹೇರ್ ಕಟ್ ಮಾಡ್ಸೋಕ್ಕಾಗಲ್ಲ, ತುಂಬ ಕೆಲಸಗಳಿರುತ್ತೆ. ಸೊ ಹಂಗಾಗಿ ಇಲ್ಲೇ ಹೇರ್ ಕಟ್ ಮಾಡಿಸ್ಕೊಂಡು ಹೋಗ್ಬೇಡ, ಹೇರಿಗೆ ಇದಾಗಲ್ಲ ಅಂದ್ಬಿಟ್ಟು ಹೇರ್ ಕಟ್ಟಿಗೆ ಹೋಗ್ತಾ ಇದ್ದೀನಿ. ಯಾವ ಥರ ಹೇರ್ ಕಟ್ ಮಾಡಿಸೋದಂತ ಸರ್ಚ್ ಮಾಡ್ತಾ ಇದ್ದೀನಿ. ಸಲ ಮಾಡಿಸ್ದಾಗೆಲ್ಲ ಲೇಯರ್ ಹೇರ್ ಕಟ್ ಮಾಡಿಸಿದ್ದೀನಿ. ಬಟ್ ಈ ಸಲ ಬಟರ್ಫ್ಲೈ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ಹೇರ್ ಕಟ್ ಮಾಡಿಸ್ತೀನಿ ಅಂತ. ಆಮೇಲೆ ಅವ್ರನ್ನ ಕೇಳ್ತೀನಿ ನನ್ನ ಫೇಸಿಗೆ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಮಾಡಿಸ್ಕೊಂಡ್ರೆ ಬೆಟರ್ ಅಂತ. ನೋಡಿ ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ. ನೋಡಿ ಔಟ್ಫಿಟ್ ಈ ಥರ ಇದೆ. ಟೀ ಶರ್ಟು, ಈ ಜೀನ್ಸ್ ಚೆನ್ನಾಗಿದೆ. ಔಟ್ಫಿಟ್ ಹೇಗಿದೆ ಅಂತ ಹೇಳಿ, ಓಕೆನಾ? ಓಕೆ, ಇವಾಗ ಹೋಗಿ ಹೇರ್ ಕಟ್ ಮಾಡಿಸ್ಕೊಡ್ಬೇಕು. ನಮ್ಮ ಮನೆಯವ್ರಿಗೆ ಇನ್ನೂ ಒಂದು ಜೊತೆ ಬಟ್ಟೆ ತರಬೇಕು. ನೆನ್ನೆ ಒಂದು ತಂದಿದ್ವಿ. ಇನ್ನೊಂದು ಜೊತೆ ನನಗೆ ಇನ್ನೊಂದು ಜೊತೆ ಸ್ಲಿಪ್ಪರ್ ತರಬೇಕು. ಏನು ತಗೊಬತ್ತೀನೋ, ಏನು ಬಿಡ್ತೀನೋ, ಏನು ಬರೀತೀನೋ ಒಂದು ಗೊತ್ತಿಲ್ಲ. ಬನ್ನಿ ಹೇರ್ ಕಟ್ ಮಾಡಿಸ್ಕೊಬರೋಣ. ಓಕೆ, ನಾನು ರೆಗ್ಯುಲರಾಗಿ ಮಾಡಿಸೋ ಸಲೂನ್ಗಿಂತ ಈ ಸಲ ಬೇರೆ ಸಲೂನ್ಗೆ ಹೋಗೋಣ ಅಂತ ಅನ್ನಿಸ್ತು. ಸೊ ಯಾಕೆ ಅಂತ ಅಂದರೆ ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಓಕೆನಾ, ನಾವು ಫಸ್ಟ್ ಮಾಡಿಸ್ತಾ ಇದ್ನೆಲ್ಲ ಸಲೂನ್ ಅಲ್ಲಿದ್ರಲ್ಲ, ಅವರು ಎಕ್ಸ್ಚೇಂಜ್ ಆದರು, ಬೇರೆ ಕಡೆ ಹೋದ್ರು ಕೆಲಸಕ್ಕೆ. ಸೊ ಇಲ್ಲಿ ಬೇರೆ ಇಲ್ಲಿಗೆ ಬೇರೆ ಬಂದಿದ್ರು. ಸೊ ಹಂಗಾಗಿ ನಾನು 2-3 ಸಲ ಮಾಡಿಸಿದ್ದೆ. ಬಟ್ ನನಗೆ ಅಷ್ಟೊಂದು ತುಂಬ ಇಷ್ಟ ಆಗಲಿಲ್ಲ. ಬಟ್ ಮಾಡಿಸಿದ್ರಲ್ಲ ಅಂತ ಓಕೆ ಅಂತ ಬಂದೆ. ಬಟ್ ಈ ಸಲ ನಂಗೆ ಬೇಡ, ಅಲ್ಲಿ ಬೇರೆ ಕಡೆ ಒಂದು ಚೆನ್ನಾಗಿರೋ ಕಡೆ ಮಾಡಿಸೋಣ. ದುಡ್ಡು ಹೆಂಗಿದ್ರು ಕೊಡ್ತೀವಿ, ನಂಗೆ ಔಟ್ಫಿಟ್ ಚೆನ್ನಾಗಿ ಬರಬೇಕು, ಹಂಗೆ ಹಿಂಗೆ ನಮ್ಮ ಇಂಟೆನ್ಷನ್ ಇತ್ತು. ಅದಕ್ಕೆ ಒಂದು 2-3 ಕಡೆ ಸಲೂನೆಲ್ಲ ಸರ್ಚ್ ಮಾಡಿದ್ವಿ. ಫೇಶಿಯಲ್ಗೆಲ್ಲ ಪ್ಯಾಕೇಜ್ ಎಷ್ಟು ಸಿಗುತ್ತೆ, ಮತ್ತು ಹೇರ್ ಕಟ್ಟಿಗೆಲ್ಲ ಎಷ್ಟು ತಗೋತಾರೆ ನೋಡೋಣ ಅಂತೆಲ್ಲ ನೋಡಿದ್ವಿ. ತುಂಬ ವೈಫೈ ಎಲ್ಲ ಇತ್ತು, ಬರೀ ಹೇರ್ ಕಟ್ಟಿಗೆ ಎಲ್ಲ 1000ವರೆಗೂ ಇತ್ತು. ಸೊ ನಂಗೆ ಅಷ್ಟೊಂದೆಲ್ಲ ಕೊಡೋಕೆ ಇಷ್ಟ ಇರಲಿಲ್ಲ. ಬಟ್ ನಾವು ಹೇರ್ ಕಟ್ ಮಾಡಿಸೋ ಕಡೆ ತುಂಬ ಸ್ವಲ್ಪ ಕಡಿಮೆ ಇತ್ತು. ಕಡಿಮೆ ಅಂದರೆ ಒಂದು ರೇಂಜ್ ನಾರ್ಮಲಿ ಎಷ್ಟು ತಗೋತಾರೆ ಅಷ್ಟಿತ್ತು. ಸೊ ಹಂಗಾಗಿ ಬೇರೆ ಕಡೆ ಒಂದು 2-3 ಕಡೆ ಸರ್ಚ್ ಮಾಡೋಣ ಅಂದ್ಬಿಟ್ಟು ಒಂದು 2-3 ಕಡೆ ಹೇರ್ ಕಟ್ ನೋಡಿ ಅಲ್ಲಿಗೆ ಸರ್ಚ್ ಮಾಡಿ ಹೋದ್ವಿ. ಬಟ್ ಇಲ್ಲಿ ತುಂಬ ಇಷ್ಟ ಆಯಿತು. ಹಂಗಾಗಿ ಇಲ್ಲಿ ಹೈಜಿನಿಕ್ ಆಗಿತ್ತು. ನಂಗೆ ಯಾಕೋ ಇಷ್ಟ ಆಯಿತು, ಇಲ್ಲೇ ಮಾಡಿಸ್ಬೇಕು ಅಂತ ಪಾಸಿಟಿವ್ ವೈಬ್ಸ್ ಅಂತ ಅನ್ನಿಸ್ತು. ಸೊ ಹಂಗಾಗಿ ಹೇರ್ ಕಟ್ ಒಂದು ಮಾಡಿಸ್ಕೊಬರೋಣ ಅಂತ ಹೋದ್ವಿ. ಹೇರ್ ಕಟ್ ಮಾಡಿಸ್ಕೊಂಡೆ, ತುಂಬ ಚೆನ್ನಾಗಿ ಮಾಡಿದ್ರು, ನನಗೂ ಇಷ್ಟ ಆಯಿತು. ಬಟ್ ಆ ಹುಡುಗಿ ನೋಡಿ ಗೈಸ್, ತುಂಬ ಕ್ಯೂಟಾಗಿದ್ದಾಳಲ್ಲ. ನನಗೇನು ಸಖತ್ ಇಷ್ಟ ಆಯಿತು. ಆ ಹುಡುಗಿ ಏನು ಕಲರ್ ಆಗಿದ್ದಾಳೆ ಗೊತ್ತಾ. ಅವ್ಳು ನೈಟ್ ಆರ್ಟ್ ಎಲ್ಲ ಮಾಡಿಸಿಲ್ಲ, ನೈಟ್ಸ್ ಆರ್ಟ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಅವಳು ಚೆನ್ನಾಗಿದ್ದಾನೆ, ಒಂಥರ ಕ್ಯೂಟಾಗಿದ್ದು. ಯಾರೂ ಜನ ಇರಲಿಲ್ಲ. ಫಸ್ಟ್ ನಾವು ಹೋದಾಗ ಇನ್ನೊಬ್ರು ಯಾರೋ ಹೇರ್ ಕಟ್ ಮಾಡಿಸ್ಕೊತಿದ್ರು, ಅವ್ರಿಗೂ ತುಂಬ ಚೆನ್ನಾಗಿ ಮಾಡಿದರು. ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಆಮೇಲೆ ನನಗೆ ಯಾವ ಸೂಟ್ ಆಗುತ್ತೆ, ಏನು ಎತ್ತ ಅಂತ ಕಥೆಲ್ಲ ಡಿಸ್ಕಸ್ ಮಾಡಿ ಅಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡೆ. ತುಂಬ ಚೆನ್ನಾಗಿ ಬಂತು. ಅವರಿಗೆ ನನಗೆ ಹಿಂದಿ ಬರ್ತಿಲ್ಲ, ಅವ್ರಿಗೆ ಕನ್ನಡ ಬರ್ತಿಲ್ಲ ಗೈಸ್. ಸೊ ಅವ್ರು ಸ್ವಲ್ಪನೂ ಅಟ್ಲೀಸ್ಟು ಬೇಸಿಕ್ ಕನ್ನಡನೂ ಬರ್ತಾಯಿಲ್ಲ ಹುಡುಗಿಗೆ. ಸೊ ನನಗೆ ಸ್ವಲ್ಪ ಹಿಂದಿ ಅರ್ಥ ಆಗುತ್ತೆ, ಬಟ್ ಆದರೆ ಹಿಂದಿನಲ್ಲಿ ಮಾತಾಡೋಕ್ಕೆ ಬರೋಲ್ಲ ಅಷ್ಟೇ. ಸೊ ಹಂಗಾಗಿ ಅದಕ್ಕೆ ನಮ್ಮ ಮನೆಯವ್ರು ಇದ್ದರು, ಅವ್ರಿಗೆ ಹಿಂದಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅವರು ಹಿಂದಿಲಿ ಹೇಳೋದು, ನನಗೆ ಕನ್ನಡದಲ್ಲಿ ಹೇಳೋದು, ನಾನು ಕನ್ನಡದಲ್ಲಿ ಹೇಳೋದು, ಅವ್ರಿಗೆ ಹಿಂದಿಗೆ ಹೇಳೋದು, ಆ ಥರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಚೆನ್ನಾಗಿ ಕಂಫರ್ಟಬಲಾಗೆ ಮಾಡ್ತಾಯಿದ್ರು. ನನಗೇನೋ ತುಂಬ ಸರ್ವಿಸೇನೋ ತುಂಬ ಇಷ್ಟ ಆಯಿತು. ಆಮೇಲೆ ಹಿಂಗೆ ಪ್ಯಾಕೇಜ್ ನೋಡ್ತಾಯಿದ್ವಿ, ಫೇಶಿಯಲ್ ಎಲ್ಲ ಎಷ್ಟಿರುತ್ತೆ, ಏನು ಎತ್ತ ಅಂತ. ಸ್ವಲ್ಪ ಫೇಶಿಯಲ್ ಮಾಡಿಸ್ಕೊಂಡು, ಡಿಟ್ಯಾನಿಂದೆಲ್ಲ ಮಾಡಿಸ್ಕೊಂಡು, ಫೇಶಿಯಲ್ ಮಾಡಿಸ್ಕೊಂಡು, ಹೇರ್ ಕಟ್ ಮಾಡಿಸ್ಕೊಂಡು, ಫೇಸ್ ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋದ್ವಿ. ಸಲೂನಲ್ಲಿ ಒಂದು 2-3 ಅವರ್ ಆಯಿತು. ನನ್ನ ಅವತಾರಗಳು ನೋಡಿ ಹೆಂಗೆ ಜುಟ್ಟಾಗಿ ಕೂರಿಸಿದೆ. ನನಗೆ ಈ ಜುಟ್ಟು ನೋಡಿ ಏನು ನೆನಪಾಯಿತು ಅಂತ ಅಂದರೆ, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಥರ ಜುಟ್ಟು ಹಾಕೊಂಡು ಹೋಗ್ತೀವಿ. ಇದೆಷ್ಟು ಸ್ಕೂಲ್ ಮೆಮೊರಿ ಎಲ್ಲ. ಒಂದೊಂದ್ಸಲ ಈ ಥರ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದ್ರು ಇದ್ದಾಗ ಆ ಥರ ಮೂಮೆಂಟ್ ಕ್ರಿಯೇಟ್ ಆದಾಗ ತುಂಬ ಇಷ್ಟ ಆಗುತ್ತಲ್ಲ. ಸೊ ನಿಮಗೂ ಹಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈ ಥರ ಬಂದಿದೆ ಹೇರ್ ಕಟ್ ನೋಡಿ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಕಮೆಂಟ್ ಮಾಡಿ ಹೇಳಿ ಹೇರ್ ಕಟ್ ಹೇಗಿದೆ, ಚೆನ್ನಾಗಿದೆಯಾ ಅಂತ. ನೀವು ಈ ಥರ ಮಾಡಿಸೋತಿದ್ರೆ ಮಾಡಿಸ್ಬೋದು. ನನಗೇನೋ ತುಂಬ ಇಷ್ಟ ಆಯ್ತು. ನನಗಲ್ಲಿ ಹುಡ್ಕೊಂಡು ಬಂದಿದ್ಕೂ ನಂಗೆ ಹೇರ್ ಕಟ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ತುಂಬ ಇಷ್ಟ ಆಯಿತು. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಹೇರ್ ಕಟ್ಟು ನನ್ನ ತಮ್ಮನ ಮದುವೆಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿ ನನ್ನ ತಮ್ಮನ ಮದುವೆಗೆ ಅಂತ ಮಾಡಿಸಿದ್ದೆ. ನೋಡಿ ಫೈನಲ್ ಔಟ್ಫಿಟ್ ಈ ಥರ ಬಂತು. ನನಗೆ ತುಂಬ ಖುಷಿ ಆಯಿತು. ಓಕೆನಾ, ನನಗೆ ಸಖತ್ ದೊಡ್ಡ ನಾನು ಅಂದ್ಕೊಂಡಿದ್ದ ಥರನೇ ಹೇರ್ ಬಂತು. ನಂದು ಹೇರ್ ಸ್ವಲ್ಪ ಹೊರಟಿತ್ತು. ಬಟ್ ಅವ್ರು ಎಷ್ಟು ಚೆನ್ನಾಗಿ ಹೇರ್ ಕಟ್ ಮಾಡಿದ್ದಾರೆ ಅಂದರೆ ನನಗಂತೂ ಒಂದು ತೆಲಾಡ್ತಿದ್ದೆ. ನಾನು ಹೀರೋಯಿನ್ ಥರ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ, ನಿಜ ಹೇಳಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ಆಬ್ವಿಯಸ್ಲಿ ನಾನು ಚೆನ್ನಾಗೇ ಇದ್ದೀನಿ, ಅದು ಬೇರೆ ಪ್ರಶ್ನೆ. ನನಗೆ ನಾನು ಚೆನ್ನಾಗಿದ್ದೀನಿ, ಅದಕ್ಕೆ ಬೇರೆ ನೆಗೆಟಿವ್ ಕಮೆಂಟ್ ಎಲ್ಲ ಹಾಕ್ಬೇಡಿ, ಓಕೆನಾ? ಸೊ ಹೇರ್ ಕಟ್ ಚೆನ್ನಾಗಿ ಬಂತು ಅಂತ ಅಂದ್ಕೊತೀನಿ.
ಆಮೇಲೆ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಫೇಸ್ ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಹೊರಡ್ವಿ. ನೆಕ್ಸ್ಟ್ ಡೇಗೆ ನಾವು ಊರಿಗೆ ಹೋಗ್ಬೇಕಿತ್ತು. ನನ್ನ ತಮ್ಮನ ಮದುವೆ ಸ್ಟಾರ್ಟ್ ಆಯ್ತಲ್ಲ, ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು, ಮನೆ ಕೆಲಸ ಎಲ್ಲ ಇತ್ತಲ್ಲ. ಸೊ ಅದು ಇದು ಕೆಲಸ ಇರುತ್ತಲ್ಲ, ನಾವು ಅಕ್ಕ ಆಗಿ 2-3 ದಿವಸ ಮುಂಚೆ ಹೋದರೆ ಸಹ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಹೋಗಿ ಬಂದು ಎಲ್ಲ ಕೆಲಸ ಮುಗಿಸಿದ್ವಿ. ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಎಲ್ಲ ನೋಡ್ತಾ ಇರ್ತೀರ ಅನ್ಸುತ್ತೆ. ಮದುವೆ ಬ್ಲಾಗ್ ಎಲ್ಲ ಸ್ಟಾರ್ಟ್ ಆಗಿದೆ, ಪ್ರಿಪ್ರೇಷನ್ ಎಲ್ಲ. ಮತ್ತು ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಓಕೆನಾ ಗೈಸ್? ಈ ಮದುವೆ ಬ್ಲಾಗು ಪ್ರತಿಯೊಂದು ನಾವೇನೇನು ಮಾಡಿದ್ವಿ, ಹೆಂಗೆ ಗೌಡಾಸ್ ಮದುವೆಗಳಲ್ಲಿ ಯಾವ ಥರ ಇರುತ್ತೆ ಸಂಪ್ರದಾಯ, ಹೆಂಗೆ ಏನು ಎತ್ತ ಅಂತ ಪ್ರತಿಯೊಂದು ಶೇರ್ ಮಾಡ್ತೀನಿ. ಓಕೆನಾ? ಯಾರೂ ಮಿಸ್ ಮಾಡ್ಕೋಬೇಡಿ ವಿಡಿಯೋನ. ಎಲ್ಲರೂ ನೋಡಿ ನನ್ನ ತಮ್ಮನ ಹೆಂಡತಿಗೆ ಆಶೀರ್ವಾದ ಮಾಡಿ, ಹೊಸ ಜೋಡಿಗೆ ಒಳ್ಳೇದಾಗಲಿ ಅಂತ. ಹಂಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆನಾ? ಹಂಗೆ ಶೇರ್ ಮಾಡ್ತಾಯಿರಿ ನಿಮ್ಮ ಫ್ರೆಂಡ್ಸಿಗೆ. ಹಿಂಗೆ ಸಪೋರ್ಟ್ ಮಾಡ್ತಾರೆ. ಇನ್ನೂ ನೆಕ್ಸ್ಟ್ ವೀಡಿಯೋಗಳೆಲ್ಲ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಏನೇನೋ ಪ್ಲ್ಯಾನಿಂಗ್ಸ್ ಎಲ್ಲ ಇದೆ. ಚೆನ್ನಾಗಿ ಮಾಡ್ತೀನಿ, ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಓಕೆನಾ? ಫೇಸ್ ಥ್ರೆಡಿಂಗ್ ಎಲ್ಲ ನಾನು ಫಸ್ಟ್ ಟೈಮ್ ಮಾಡಿಸಿದ್ದು. ಓಕೆನಾ? ಫೇಸ್ ಥ್ರೆಡ್ಡು. ಬಟ್ ಎಷ್ಟು ಪೇಯ್ನ್ ಆಯಿತು ಅನ್ನೋದು ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಜೀವನೇ ಹೋಯ್ತು ಗೈಸ್. ನನಗೆ ಬೇಡ ನೆಕ್ಸ್ಟ್ ಟೈಮು ಅಂತ ಅನ್ನಿಸ್ಬಿಡ್ತು. ಸೊ ಹಂಗಾಗಿ ಮತ್ತೆ ಅವ್ರು ಕ್ರೀಮೆಲ್ಲ ಹಚ್ಚುತ್ತಾಯಿದ್ರು, ಸ್ವಲ್ಪ ಕೂಲ್ ಆಗುತ್ತೆ. ಮತ್ತು ಮನೆಗೆ ಹೋಗಿ ಫೇಸ್ ಎಲ್ಲ ಸ್ವಲ್ಪ ರೆಡ್ ಆದರೆ ಐಸ್ ಕ್ಯೂಬಲ್ಲೆಲ್ಲ ಮಸಾಜ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಹುಡುಗಿ ಅಂತೂ ತುಂಬ ಕ್ಯೂಟಾಗಿ ಮಾತಾಡ್ತಿದ್ಲು. ನನ್ನ ಮನೆಯವ್ರು ರೇಗಿಸ್ತಾ ಇದ್ದೆ, ನೋಡಿ ನನ್ನ ಗರ್ಲ್ ಫ್ರೆಂಡ್ ಮಾಡ್ಕೊಳಕ್ಕೆ ಚೆನ್ನಾಗಿದ್ದಾಳೆ, ಎಷ್ಟು ಚೆನ್ನಾಗಿದ್ದಾಳೆ ನಿಮ್ಮ ಹುಡುಗಿ, ನೋಡು ಅವಳಿಗೆ ಕನ್ನಡ ಬರಲ್ವಂತೆ, ನಿಂಗೆ ಹಿಂದಿ ಬರುತ್ತೆ, ಸರಿಯಾಗ್ಬಿಡುತ್ತೆ, ನಾನಿದ್ರೂ ಮ್ಯಾನೇಜ್ ಮಾಡ್ಬೋದು ಇಬ್ಬರು, ಹಂಗೆ ಹಿಂಗೆ ಅಂತ ರೇಗಿಸ್ತಾ ಇದ್ದು. ಬಟ್ ಸರ್ವೀಸು ಅಷ್ಟೇ ಚೆನ್ನಾಗಿತ್ತು. ಹುಡುಗಿನೂ ತುಂಬ ಚೆನ್ನಾಗಿದ್ಲು. ಬಟ್ ನನ್ನ ತಮ್ಮ ಅಂತಿದ್ದೀನಿ, ಸಾರಿ ಗೈಸ್. ನನ್ನ ಮಗಳಿಗೂ ಸ್ವಲ್ಪ ಏರ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಮಾತ್ರ ಏರ್ ಕಟ್ ಮಾಡಿಸ್ತಾ ಇದ್ದು. ಸ್ವಲ್ಪ ಕಣ್ಣು ಹತ್ರಕ್ಕೆಲ್ಲ ಬಂದಿತ್ತು. ಯಾಕೆ ಅಂತಂದರೆ ಹುಡುಗಿ ಮಗ್ಗಿನ ಜಡೆ ಎಲ್ಲ ಬೇಕಿತ್ತು. ಮಗ್ಗಿನ ಜಡೆ ಎಲ್ಲ ತಂದಿದ್ವಿ, ಶಾಪಿಂಗ್ ಎಲ್ಲ ಆಗಿತ್ತು. ಸೊ ಹಂಗಾಗಿ ಏರ್ ಕಟ್ ಮಾಡಿಸ್ಬಿಟ್ಟು ಅವಳಿಗೆ ಜಡೆ ಹಾಕೋಕ್ಕಾಗಲ್ಲ, ಮಗ್ಗಿನ ಜಡೆ ಹಾಕೋಕ್ಕೆ. ಸೊ ಮಾಮನ ಮದುವೆಗೆ, ಚಿನ್ನಿಯಪ್ಪನ ಮದುವೆಗೆ ತುಂಬ ಕನ್ಸಿಟ್ಕೊಂಡವಳು. ನಾನು ಇದೇ ಥರ ಲಂಗ ದಾವಣಿ ಹಾಕೋಬೇಕು, ಹಂಗೆ ಮಾಡ್ಕೋಬೇಕು, ಹಿಂಗೆ ಮಾಡ್ಕೋಬೇಕು, ಅದು ಇದು ಅಂತ ನನ್ನ ಮಗಳು ಒಂದು ದೊಡ್ಡ ಕನಸು ಗೈಸ್. ಓಕೆನಾ? ಸೊ ಹಂಗಾಗಿ ಅವಳಿಗೆ ಏರ್ ಕಟ್ ಮಾಡಿಸ್ಲಿಲ್ಲ. ಮುಂದೆ ಮಾತ್ರ ಸ್ವಲ್ಪ ಏರ್ ಕಟ್ ಮಾಡಿಸ್ದೆ ಅಷ್ಟೇ. ಇನ್ನು ಬ್ಯಾಕಲ್ಲೆಲ್ಲ ಹಂಗೆ ಇತ್ತು, ಮಾಡಿಸ್ಲಿಲ್ಲ. ಮತ್ತು ವೀಡಿಯೋಸ್ ಹಿಂಗೆ ನೋಡ್ತಾ ಇದ್ದೆ ಗೈಸ್. ನನ್ನ ಮಗಳು ಹೆಂಗೆ ರೆಡಿ ಮಾಡ್ತೀನಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ ಅಂತ ನಾನು ಎಡಿಟ್ ಮಾಡ್ತಾ ಇದ್ದಲ್ಲಿ ಇವಾಗ ತುಂಬ ಇಷ್ಟ ಆಯಿತು. ನಾನು ನೋಡ್ತಾಯಿದ್ದೆ, ನನ್ನ ಮಗಳಂತೂ ಮದುವೆ ದಿವಸ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಓಕೆನಾ? ನೀವು ನೋಡಿ, ಹಾಗೆ ನನ್ನ ಮಗಳು ಗೊಂಬೆ ಥರ ಕಾಣಿಸ್ತಾ ಇದ್ಲು. ಸೊ ಅವಳಿಗೂ ಏರ್ ಕಟ್ ಮಾಡಿಸ್ಕೊತೆ. ಅವಳು ಫಸ್ಟು ಬೇಡ ಮಮ್ಮ ನಾನು ಮಾಡಿಸ್ಕೊಳಲ್ಲ ಅಂತಿದ್ಲು. ಅವಳಿಗೆ ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಪೂಸಿ ಹೊಡೆದು ಎಲ್ಲ ಇದು ಮಾಡಿ ಆಮೇಲೆ ಕೂರಿಸ್ಕೊಂಡು ಮುಂದೆ ಮಾತ್ರ ಮಾಡಿಸ್ತೀನಿ. ಮಗಳೇ ಫುಲ್ ಏರ್ ಕಟ್ ಮಾಡಿಸಲ್ಲ, ಚಿನ್ನಿಯಪ್ಪನ ಮದುವೆ ಚೆನ್ನಾಗಿ ಕಾಣಲ್ಲ, ನೀನು ಲಂಗ ದಾವಣಿ ಹಾಕೋಬೇಕಲ್ವ, ಹಂಗೆ ಹಿಂಗೆ ಅಂತೆಲ್ಲ ಪೂಸಿ ಹೊಡೆದು ಏರ್ ಕಟ್ ಮಾಡಿಸ್ತಾ ಇದ್ದೆ ಗೈಸ್. ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಎಲ್ಲ ಇನ್ಮೇಲೆ ಎವ್ರಿಡೇ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಸ್ವಲ್ಪ ನನ್ನ ಫೋನು ಸ್ವಲ್ಪ ಪ್ರಾಬ್ಲಮ್ ಆಯಿತು. ತುಂಬ ಇಷ್ಟ ಆಯಿತು ಗೈಸ್. ನೋಡಿ ಕಾಣಿಸ್ತಾ ಇದೆಯಾ ಲೇಯರು ಚೆನ್ನಾಗಿ ಮಾಡಿದ್ದಾರೆ. ಈ ಸಲ ಬೇರೆ ಸಲಂಗೆ ಹೋಗಿದ್ವಿ, ಈ ಸಲ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಸಖತ್ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತಾ ನಾನು ಏರ್ ಕಟ್ಟು? ಯಾವ ಥರ ಇಷ್ಟ ಆಯಿತಾ? ಇಲ್ಲ ಲಾಂಗ್ ಇರುತ್ತಲ್ಲ ಅದೇ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ನನಗೆ ಈ ಸಲ ತುಂಬ ಇಷ್ಟ ಆಯಿತು. ಬಟ್ ಶಾರ್ಟ್ ಮಾಡಿಸಿದ್ದೀನಿ, ಬಟ್ ನಂಗೆ ಸಖತ್ ಇಷ್ಟ ಆಯಿತು.